ನಿಮ್ಮ ಮೊಬೈಲ್ ಫೋನ್ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ಶಬ್ದ ಮಾಡಲು ಪ್ರಾರಂಭಿಸಿದ್ರೆ ಅಥವಾ ದೊಡ್ಡದಾಗಿ ಸೈರನ್ ಮೊಳಗಿದ್ರೆ ಅಪ್ಪಿತಪ್ಪಿಯೂ ಗಾಬರಿ ಆಗಬೇಡಿ. ನಿಮ್ಮ ಫೋನ್ ಹ್ಯಾಕ್ ಆಗಿಲ್ಲ ಅಥವಾ ಅದರಲ್ಲಿ ಯಾವುದೇ ತಾಂತ್ರಿಕ ದೋಷವೂ ಕಾಣಿಸಿಕೊಂಡಿಲ್ಲ. ಇದು ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆ ನಡೆಸುತ್ತಿರುವ ಒಂದು ಪ್ರಮುಖ ಪರೀಕ್ಷೆ. ಹೌದು, ಸೆಲ್ ಬ್ರಾಡ್ಕಾಸ್ಟ್ ಅಲರ್ಟ್ ಸಿಸ್ಟಂನ ಪರೀಕ್ಷಾರ್ಥ ಪ್ರಯೋಗದ ಭಾಗವಾಗಿ ನಿಮ್ಮ ಮೊಬೈಲ್ಗೆ ಇಂತಹ ಸಂದೇಶಗಳು ಬರ್ತಾ ಇದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಪ್ರಕೃತಿ ವಿಕೋಪಗಳಾದ ಪ್ರವಾಹ, ಭೂಕಂಪ ಅಥವಾ ಸುನಾಮಿಯಂತಹ ಸಂದರ್ಭಗಳಲ್ಲಿ ಜನರನ್ನ ಎಚ್ಚರಿಸುವುದು ಬಹಳ ಮುಖ್ಯ. ಅಂತಹ ತುರ್ತು ಪರಿಸ್ಥಿತಿಯಲ್ಲಿ ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಕೋಟ್ಯಾಂತರ ಜನರನ್ನ ತಲುಪಲು ಈ ತಂತ್ರಜ್ಞಾನವನ್ನ ಬಳಸಲಾಗ್ತಾ ಇದೆ. ಈ ವ್ಯವಸ್ಥೆಯ ವಿಶೇಷವೆಂದರೆ ಇದು ಇಂಟರ್ನೆಟ್ ಇಲ್ಲದಿದ್ರೂ ಕೆಲಸ ಮಾಡುತ್ತದೆ ಮತ್ತು ನಿಮ್ಮ ಫೋನ್ ಸೈಲೆಂಟ್ ಮೋಡ್ನಲ್ಲಿದ್ರೂ ಸಹ ಜೋರಾಗಿ ಶಬ್ದ ಮಾಡುವ ಮೂಲಕ ನಿಮ್ಮನ್ನ ಎಚ್ಚರಿಸುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಪಾಪ್ ಅಪ್ ಸಂದೇಶ ಕೂಡ ಕಾಣಿಸಿಕೊಳ್ತದೆ. ಸರ್ಕಾರ ಈ ಪರೀಕ್ಷೆಯನ್ನ ಯಾಕೆ ಮಾಡ್ತಿದೆ ಅಂದ್ರೆ ನಿಜವಾದ ಸಂಕಷ್ಟ ಬಂದಾಗ ಈ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು. ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈ ಪ್ರಯೋಗ ನಡೀತಾ ಇದೆ. ನಿಮ್ಮ ಮೊಬೈಲ್ಗೆ ಬಂದ ಸಂದೇಶದಲ್ಲಿ ಸ್ಯಾಂಪಲ್ ಟೆಸ್ಟಿಂಗ್ ಮೆಸೇಜ್ ಅಥವಾ ತುರ್ತು ಎಚ್ಚರಿಕೆ ಪರೀಕ್ಷೆ ಎಂದು ಸ್ಪಷ್ಟವಾಗಿ ಬರೆಯಲಾಗಿರುತ್ತದೆ. ಇದು ಕೇವಲ ಒಂದು ಅಣುಕು ಪ್ರದರ್ಶನವಷ್ಟೇ ಹೊರತು ನಿಜವಾದ ತುರ್ತು ಪರಿಸ್ಥಿತಿಯಲ್ಲ. ಸಂದೇಶ ಬಂದಾಗ ನೀವು ಮಾಡಬೇಕಾಗಿರೋದು ಇಷ್ಟೇ. ಮೊದಲು ಆ ಸಂದೇಶವನ್ನ ಪೂರ್ತಿಯಾಗಿ ಓದಿ, ನಂತರ ಅಲ್ಲಿರುವ ಓಕೆ ಬಟನ್ ಕ್ಲಿಕ್ ಮಾಡುವ ಮೂಲಕ ಆ ಸಂದೇಶವನ್ನ ಅಲ್ಲಿಗೆ ಮುಕ್ತಾಯಗೊಳಿಸಿ. ಮುಖ್ಯವಾಗಿ ಈ ವಿಷಯವನ್ನ ನಿಮ್ಮ ಮನೆಯ ಹಿರಿಯರಿಗೆ ಮತ್ತು ಮಕ್ಕಳಿಗೆ ತಿಳಿಸಿ. ಯಾಕಂದ್ರೆ ಜೋರಾದ ಸೈರನ್ ಕೇಳಿ ಅವರು ಭಯಪಡುವ ಸಾಧ್ಯತೆ ಇರ್ತದೆ. ಅವರಿಗೆ ಇದು ಕೇವಲ ಸರ್ಕಾರದ ಪರೀಕ್ಷೆ ಎಂದು ಹೇಳಿ ಧೈರ್ಯ ತುಂಬಿ. ತಂತ್ರಜ್ಞಾನದ ಈ ಬೆಳವಣಿಗೆ ನಮ್ಮೆಲ್ಲರ ಸುರಕ್ಷತೆಗಾಗಿ ಇರುವಂತದ್ದು. ಸರ್ಕಾರದ ಈ ಹೊಸ ಪ್ರಯತ್ನಕ್ಕೆ ನಾವೆಲ್ಲರೂ ಸಹಕರಿಸೋಣ. ನೆನಪಿಡಿ, ಜಾಗೃತಿಯೇ ನಮ್ಮ ಮೊದಲ ರಕ್ಷಾ ಕವಚ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ರೆ ಕೂಡಲೇ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರಿಗೆ ಹಂಚಿಕೊಳ್ಳಿ. ಸುರಕ್ಷಿತವಾಗಿರಿ, ಜಾಗೃತವಾಗಿರಿ.